ನಿನ್ನನ್ನು ಕಾಣುವಾದ ಮನಸ್ಸಿನಲ್ಲಿದ್ದ ಎಲ್ಲ ದುಮಾನಗಳು ಮಾಯವಾಗ್ತದೆ. ಮೊದಲೇ ನೀನು ಸ್ವಲ್ಪ ಅವಸರ ಪ್ರವೃತ್ತಿಯವ, ಇವತ್ತು ಹೆಚ್ಚು ಅವಸರ ಕಾಣ್ತಾ ಉಂಟು. ಮುಖದಲ್ಲಿ ಏನೋ ಒಂದು ಭಾವ ಉಂಟ. ಏನು ಬಂದೆ ಮಗ? ಅವಸರವಾಗಿ ಬರುವುದಕ್ಕೆ ಕಾರಣ ಬಲವತ್ತರವಾಗಿದೆ. ಸಣ್ಣ ಪ್ರಾಯದಲ್ಲಿ ನೀವು ಹಾಗೆ ಅಂತಲ್ವ, ಬಹಳ ಅವಸರ. ಈಗ ಸ್ವಲ್ಪ ನಡೆಯಲ್ಲಿ ನಿಧಾನತೆ ಕಾಣ್ತಾ ಇದೆ. ಪ್ರಾಯ ಹೋಗ್ತಾ 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 ಇರುವಾಗೆ ಹಾಗೆ ಅಲ್ವಾ? ಹಾಗಿದ್ರೆ ಅವಸರವಾಗಿ ಬಂದದ್ದು ಯಾಕೆ? ನಿಮ್ಮ ಮಗನಾನು ಗಂಗಾ ಭವಾನಿಯ ಸುತನ ದೇವವೃತ್ತನಾದಂತಹ ನನಗೆ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಬಂದಿದೆ. ನಮ್ಮ ಜೀವನ ನಿಂತ ನೀರಾಗಬಾರದು, ಬಾವಿಯ ಒಳಗಿರುವಂತಹ ಮಂಡೂಕದ ಸ್ಥಿತಿ ನಮ್ಮದಾಗಬಾರದು, ಕೀರ್ತಿ ಪತಾಕೆಯನ್ನು ಪಡೆಯಬೇಕು. ನಿಂತ ನೀರು ನಾರ್ತದೆ, ಹರಿದ ನೀರು ಸೇರ್ತದೆ. ಹಾಗೆ ನನ್ನ ಕೀರ್ತಿ ಅನ್ನುವುದು ದಿಗಂತ ವ್ಯಾಪ್ತಿ ಆಗಬೇಕು ಅಂತಾದ್ರೆ ಏನು ಮಾಡಬೇಕು? ನಾವು ಏನು, ನಮ್ಮ ಯೋಗ್ಯತೆ ಏನು ಅನ್ನೋದನ್ನು ಲೋಕಮುಖಕ್ಕೆ ತೋರಿಸಿಕೊಳ್ಬೇಕು. ಅದಕ್ಕಾಗಿ ಒಂದು ಆಲೋಚನೆ. ದಿಗ್ವಿಜಯ ಮಾಡಬೇಕು. ದಿಗ್ವಿಜಯ ಮಾಡುವುದರ ಮೂಲಕವಾಗಿ ಧರಣಿ ಪಾಲಕರನ್ನು ಸೋಲಿಸಿ ಅವರಿಂದಲೇ ಜಯವನ್ನು ಪಡೆದು ಈ ಸಲ ನಿಮ್ಮ ಮಗನಾಗಿ ಜಯ ಪ್ರಕಾಶವನ್ನು ಹೊಂದಿ ಕಪ್ಪಗಾಣಿಕೆಯನ್ನು ಪಡೆದುಕೊಳ್ಳಬೇಕು ಅಂತ ಆಲೋಚನೆ ಮಾಡಿ. ಎಂದು ಕಲೋಗನಿ ಮಗನೇ ನಿನ್ನನು ತಂದೆ ಬುರದರ ಮನೆಯ ಸಂಪದ ಸತತದ ಸಿರಿನಿಗೆ ಕಪ್ಪದ ಚಿಂತೆಯಾಗೆ ಸತತದ ಸಿರಿನಿಗೆ ಕಪ್ಪದ ಚಿಂತೆಯಾಗೆ ಬೆಣ್ಣೆಯೋ ನನ್ನ ಮುದ್ದಿನ ಮುದ್ದೆಯೋ ಕೆಳಗಿಟ್ರೆ ಇರುವೆ ಕಕ್ಕಿತ್ತು, ಮೇಲಿಟ್ರೆ ಕಾಗಿಕೊಂಡೋದೀತು ಅಂತ ನಿನ್ನನ್ನು ಸಾಕಿದ. ಹೌದು, ಒಂದು ಕ್ಷಣ ನೀನು ನನ್ನ ಹತ್ತಿರ ಇಲ್ಲದೆ ಇದ್ರು ನನ್ನ ದೇಹದಲ್ಲಿ ಜೀವ ಉಂಟೋ ಇಲ್ವೋ ಅಂತ ನಾನು ತಡಕಾಡ್ಬೇಕಾಗ್ತದೆ, ಹುಡುಕಾಡ್ಬೇಕಾಗ್ತದೆ. ಎಂದು ಅಳುಹಲಿ ನಿನ್ನ ಹೇಳಿದೆಯಲ್ಲ, ದಿಗ್ವಿಜಯ ಮಾಡ್ತೇನೆ, ಕಪ್ಪ ಸಂಗ್ರಹ ಮಾಡ್ತೇನೆ. ಸಮುದ್ರದ ಬದಿಯಲ್ಲಿ ಬಿದ್ದಿರುವ ಹೊಯ್ಕೆಯ ರಾಶಿಯ ಹಾಗೆ ಹತ್ತಿನೆಯ ಭಂಡಾರ ತುಂಬಿ ತುಳುಕುತ್ತಾ ಉಂಟು ರಕ್ತ ಕನಕಾದಿಗಳಿಂದ. ಯಾವುದಕ್ಕೆ ಕಡಿಮೆ ಉಂಟು ನೀನೊಬ್ಬ ಮಾತ್ರ ಅನುಭವಿಸುವುದಕ್ಕೆ ಇರುವುದು. ಮತ್ತೆ ಅನ್ಯರ ತಲೆಮಂಡೆಯನ್ನು ಪಡೆದು ಸಂಗ್ರಹಿಸಬೇಕಾದ ಅನಿವಾರ್ಯತೆ ನಮಗೇನುಂಟು ಮಗ? ಕೇವಲ ಕಪ್ಪಕ್ಕಾಗಿ ಹೋಗುವುದು.
ಜನಪದದಿ ಸಂಕೀರ್ತಿ ಪಡೆಯಲು ಸಂಕೀರ್ತಿ ಪಡೆಯಲು ಜನಪದದಿ ಸಂಕೀರ್ತಿ ಪಡೆಯಲು ಮನದಿ ಯೋಚಿಸಿ ಗೋಪೆ ಕಡುಗಿದು ಮನದಿ ಯೋಚಿಸಿ ಗೋಪೆ ಕಡುಗಿದು ತನಯನು ಮನದಿ ಯೋಚಿಸಿ ಗೋಪೆ ಕಡುಗಿದು ತನಯನು ಲೋಭದಿ ಬಹುವಲ್ಲವು ಜನಪದದಿ ಸಂಕೀರ್ತಿ ಪಡೆಯಲು ಮನದಿಯೋಚಿಸಿ ಪಾಪೆ ಕಳುಹಿದು ತನಯನನ್ನು ಅಪ್ಪಯ್ಯ, ದಿಗ್ವಿಜಯಕ್ಕೆ ಹೋಗುತ್ತೇನೆ ಎಂಬ ಹಾಗೆ ನಾನು ಹೇಳಿದಾಗ ನೀವು ಅರ್ಥ ಮಾಡಿಕೊಂಡದ್ದೇನು? ಕೇವಲ ಧನದ ಲೋಭಕ್ಕೆ ಬೇಕಾಗಿ ದೇವರನ್ನ ದಿಗ್ವಿಜಯಕ್ಕೆ ಹೊರಡ್ತಾ ಇದ್ದಾನೆ. ಯಾಕೆ ನಮಗೆ ಕಡಿಮೆ ಉಂಟಾ? ಖಂಡಿತ ಇಲ್ಲ. ಧನದ ಲೋಭಕ್ಕಾಗಿ ನಾನು ಹೋಗುವುದೇ ಅಲ್ಲ. ಇನ್ನು ಯಾವುದಕ್ಕೆ? ಯಾವಾಗಲೂ ನಾವು ಹೇಳುವ ಕ್ರಮ ಉಂಟು. ಈ ಸಂಪತ್ತು, ಅಧಿಕಾರ ಇದೆಲ್ಲ ನಮಗೆ ಶಾಶ್ವತವಾಗಿರುವುದಕ್ಕೆ ಸಾಧ್ಯ ಇಲ್ವಲ್ಲ. ಇಲ್ವೇ ಇಲ್ಲ. ನೀವೇ ಹೇಳಿಕೊಟ್ಟ ಮಾತು. ಹಿಂದೆ ಅದೆಷ್ಟೋ ರಾಜ ಮಹಾರಾಜರೆಲ್ಲ ಇದ್ರಂತೆ. ಹಿಂದೆ ಶತಕೋಟಿ ರಾಜರುಗಳ ಆಳಿದ ನೆಲವ ತನ್ನದೆಂದೆನಿಸಿ ಎಷ್ಟೋ ಮಂದಿ ರಾಜ ಮಹಾರಾಜರು ಆಳುವಾಗ ಈ ಭೂಮಿ ನನ್ನದು, ಈ ಪೀಠ ನನ್ನದು ಅಂತ ಹೇಳಿದ್ದಾರೆ. ಹೇಳಿದವರು ಯಾರಾದ್ರೂ ಗೊತ್ತಿದ್ದಾರೆ? ಮಣ್ಣನೆಯ ಮನೆ ಎನ್ನುವುದು ದಾಹ ಮಾತ್ರ ಮದ. ಎಲ್ಲರೂ ಅಳಿದು ಹೋಗಿದ್ದಾರೆ. ಹೌದು. ಹಾಗಿದ್ರೆ ಭೂಮಿ ಇನ್ನೂ ಕೂಡ ಶಾಶ್ವತವಾಗಿ ಉಂಟು. ಹಾಗಿದ್ರೆ ಶಾಶ್ವತವಾಗಿರುವುದೇನು ಸಂಪತ್ತಲ್ಲ, ಅಧಿಕಾರ ಅಲ್ಲ. ನಾವು ಈ ಲೋಕದಲ್ಲಿ ಏನು ಪಾಪ ಮಾಡಿದ್ದೇವೆ, ಏನು ಪುಣ್ಯ ಮಾಡಿದ್ದೇವೆ, ಅದುವೇ ನಮಗೆ ಪ್ರಾಪ್ತಿಯಾಗುವುದಲ್ವೇ? ಹೌದು. ಹಾಗಾಗಿ ಸಂಪತ್ತಿನ ಲೋಭಕ್ಕಾಗಿ ಕಪ್ಪಗಾಣಿಕೆ ಸಂಗ್ರಹಕ್ಕಾಗಿ ನಾನು ಹೋಗುವುದಲ್ಲ. ಜನಪದದಲ್ಲಿ ಸತ್ಕೀರ್ತಿಯನ್ನು ಪಡೆಯಬೇಕು. ಅಳಿಯುವುದೇ ದೇಹ, ಉಳಿಯುವುದೇ ಕೀರ್ತಿ. ಶಂತನು ಚಕ್ರವರ್ತಿಗಳ ಮಗ, ಗಂಗಾ ಭವಾನಿಯ ಸುಕುಮಾರ, ದೇವವೃತ ನಾಮಕ ಏನು ಅನ್ನುವುದನ್ನು ತೋರಿಸುವುದರ ಮೂಲಕವಾಗಿ ನೀವು ಏರಿದ ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯವಾಗದೆ ಹೋದರೂ ಆ ಎತ್ತರವನ್ನು ಏರುವುದಕ್ಕೆ ಪ್ರಯತ್ನಿಸಬೇಕು ಅಂತಾದರೆ ಈ ಹೊತ್ತಿನಲ್ಲಿ ದಿಗ್ವಿಜಯ ಅನ್ನುವಂತಹ ಒಂದು ನೆಪದಲ್ಲಿ ನನ್ನ ಯೋಗ್ಯತೆಯನ್ನು ಸ್ಥಾಪಿಸುವುದಕ್ಕಾಗಿ ಸತ್ಕೀರ್ತಿಯನ್ನು ಪಡೆಯುವುದಕ್ಕಾಗಿ ಎತ್ತೋ 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 ಉನ್ನತ ಸಾಹಸಿಗಳಿ ಹರೋ ಉನ್ನತ ಸಾಹಸಿಗಳಿ ಹರೋ ಯಶೋಧುವನ್ನು ನೀವರಿದೆ ಎಂದು ಯಶೋಧುವನ್ನು ನೀವರಿದೆ ಎಂದೋ ಸಣ್ಣವ ಸಣ್ಣವ ನೀನು ಸಣ್ಣವ ನೀನು ಮಗನೇ ಮಗನೇ ಮಗನೇ, ಅಪ್ಪಯ್ಯರಾದ ನನ್ನ ಮನಸ್ಸಿನ ಸಮಾಧಾನಕ್ಕಾಗಿ ನೀನೇನು ಬೇಕಾದ್ರೂ ಹೇಳಬಹುದು. ಆದರೆ ವಾಸ್ತವವನ್ನು ತಿಳಿದ ನಾನು ನಿನ್ನನ್ನು ಹೇಗೆ ತೊಡಗಿಸಲಿ ಹೇಳು? ಸಣ್ಣವ ನೀನು, ಭೂಭುಜರು, ಅನಂತ ವಿಕ್ರಮಿಗಳು, ವಿಕಟ ಪರಾಕ್ರಮಿಗಳು, ಕಡೆಯ ದಿಕ್ಕಿನ ಒಡೆಯನಾದ ಮರುಡನನ್ನಾದರೂ ಹಿಡಿದು ನೀನು ಎತ್ತರವ ಅಂತ ಕೇಳಬಲ್ಲ ಅಗಣಿತ ಗುಣ ವಿಕ್ರಮಿಗಳನ್ನು ಗೆಲ್ಲುತ್ತೇನೆ, ಗೆಲ್ಲುತ್ತೇನೆ, ಸಂಪಾದಿಸ್ತೇನೆ, ಎದುಬಿಟ್ಟುತ್ತೇನೆ, ಕೀರ್ತಿಗಳಿಸ್ತೇನೆ, ಕೀರ್ತಿಯಾದಿಗಳನ್ನೆಲ್ಲ ನೀನು ಹೇಳುವಾಗ ಮಗನೇ, ಹಸಿದ ಹೆಬ್ಬುಲಿಯ ಗುಹಿಯೊಳಗೆ ಇಳೆಗರುವನ್ನು ಹೋಗಿ ನೀನೇನು ಮುಟ್ಟ ತುಳುಕುವುದಕ್ಕೆ ನಿಂತರೆ ಅದರ ಹಿಡವೇ ನಾವು ಕಾಣಬೇಕಾದದ್ದು.
ಗಂಗಾ ಭವಾನಿಯ ಸುತ ವಸಿಷ್ಠರ ಶಿಷ್ಯ ಬೃಹಸ್ಪತ್ಯಾಚಾರ್ಯರ ಶಿಷ್ಯ ಭಾರ್ಗವರಾಮನ ಶಿಷ್ಯನಾದಂತಹ ನನಗೆ ಯಾವ ಕಾಲಕ್ಕೂ ಹೆದರಿಕೆ ಅನ್ನೋದು ಖಂಡಿತ ಬರುವುದಕ್ಕಿಲ್ಲ. ಯಾರೇ ಜಯವಂತನ್ನು ಹೊಡಿಸಿಕೊಂಡು ಬರ್ತೇನ. ಇನ್ನೂ ನಾನು ನೀನು ಹೋಗುವುದು ಬೇಡ ಅಂತ ಹೇಳಿದ್ರೆ ನನ್ನಂತ ಮೂರ್ಖ ಮತ್ತೊಬ್ಬ ಸಿಗಬೇಕು. ಹೌದು, ನೋಡು ಅಲ್ಲಿ ಮೊಟ್ಟ ಹಾಕ್ತಾರೆ, ಹುಡುಗ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳುವಾಗ ಈ ಮುದುಕ ಎಂತದ್ದು ಮಾಡುವುದು ಸುಮ್ಮನೆ. ಆದಷ್ಟು ಬೇಗ ಬೇಗ ಹೋಗಿ ಅಂತ ಹೇಳುತ್ತಾರೆ. ನಾರಾಯಣ ನಿನ್ನನ್ನು ಕಾಪಾಡಿ ಭಗವಂತನಾದ ವಾಸುದೇವನನ್ನು ಯಾವ ಕಾಲಕ್ಕೂ ಮರೆಯಬೇಡ. ಅವನು ಸರ್ವದಾ ನಿನ್ನ ಅಂತಿಮೋಪಾದಿಗಳಲ್ಲಿ ಇಟ್ಟು ಇನ್ನು ಕಾಲ ವಿಳಂಬ ಮಾಡುವುದಿಲ್ಲ. ನಾವು ಹೊರಡುವುದು ಈಗ ಆದಷ್ಟು ಬೇಗ ಹೋಗಬೇಕು ಅಂತಾದ್ರೆ ಜಾಗದ ಪರಿಚಯ ಹೇಳಲಿಕ್ಕೆ ಬೇಕಲ್ಲ. ಅಂದ್ರೆ